ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಸಬ್ಜೆಕ್ಟ್ನ ಒಂದು ಕ್ವೆಶ್ಚನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಸುಮಾರು 80 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ವಿದ್ಯಾರ್ಥಿಗಳೇ. ಅನೇಕ ಪ್ರಶ್ನೆಗಳು ನಿಮ್ಮ ಎಕ್ಸಾಮಲ್ಲೂ ಕೂಡ ರಿಪೀಟ್ ಆಗ್ತಕ್ಕಂತಹ ಒಂದು ಚಾನ್ಸ್ ಇರುತ್ತೆ. ಅದರ ಜೊತೆಗೆ ಗ್ರಾಮರ್ ಪಾರ್ಟ್ ಏನಿದೆನೋ ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇಡೀ ಕ್ವೆಶ್ಚನ್ ಪೇಪರನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಫಸ್ಟ್ ಮೇನನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಈ ರೀತಿ MCQ ಕ್ವೆಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಸುಮಾರು 10 ಪ್ರಶ್ನೆಗಳು ನಿಮಗೆ ಬರ್ತವೆ. ಸೊ 10 ಅಂಕಗಳನ್ನು ನೀವು ಗಳಿಸಬಹುದಾಗಿದೆ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತೇಳಿ. ಇದರಲ್ಲಿ ಪ್ರಥಮ ಕ್ವೆಶನ್ ನೋಡಿ, ಹೂ ಸೆಡ್ ಯುವರ್ ಸ್ಕಿನ್ ಈಸ್ ಹಾರ್ಡರ್ ದೆನ್ ಮೈನ್ ಇನ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್. ಸೊ ಈ ಒಂದು ಲೆಸನ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ ಅಂತಕ್ಕಂತಹ ಲೆಸನ್ನಲ್ಲಿ ನಿನ್ನ ಸ್ಕಿನ್ಗಿಂತ ನೋಡಿ ಇಲ್ಲಿದೆ ಯುವರ್ ಸ್ಕಿನ್ ಈಸ್ ಹಾರ್ಡರ್ ದೆನ್ ಮೈನ್, ಅಂದರೆ ನಿನ್ನ ಸ್ಕಿನ್ ನನಗಿಂತ ಹಾರ್ಡ್ ಇದೆ ಅಂತ ಹೇಳ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಎಲಿಫೆಂಟ್ ಆಗಿರುತ್ತೆ. ಸೆಕೆಂಡ್ ಕ್ವೆಶನ್, ಮ್ಯಾನ್ ವಾಸ್ ಟೋಲ್ಡ್ ದ್ಯಾಟ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ವರ್ ಚೂಸನ್ ಬೈ ದ ಡ್ಯಾಶ್, ಅಂದರೆ ಆ ಮನುಷ್ಯನಿಗೆ ಹೇಳ್ತಾರೆ, ಆ ಪ್ರಾಣಿಗಳೆಲ್ಲ ಹೇಳ್ತವೆ ಈ ಒಂದು ಕಮಿಷನ್ ಮೆಂಬರ್ಸ್ ಏನಿದ್ದಾರೋ ಅವರು ಯಾರಿಂದ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಉತ್ತರ ಗಾಡ್. ಸೊ ಅವರೆಲ್ಲ ಹೇಳೋದು ಈ ಒಂದು ಕಮಿಷನಲ್ಲಿರ್ತಕ್ಕಂತಹ ಎಲ್ಲ ಮೆಂಬರ್ಗಳು ಕೂಡ ದೇವರಿಂದ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು ಅಂತೇಳಿ ಹೇಳ್ತಾರೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಒನ್, ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್ ದ ಸೀಸನ್ ವಿಂಟರ್ ರೆಫರ್ಸ್ ಟು. ಸೊ ಈ ಒಂದು ದ ಸ್ಕೂಲ್ ಬಾಯ್ ಅಂತಕ್ಕಂತಹ ಪೋಯಮ್ ಏನಿದೆನೋ ಇದರಲ್ಲಿ ವಿಂಟರ್ ರೆಫರ್ ಮಾಡ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಉತ್ತರ ಆಪ್ಷನ್ ಎ ಏನಿದೆನೋ ಓಲ್ಡ್ ಡೇಸ್, ಅದು ಇಲ್ಲಿ ವಿಂಟರ್ನ ರೆಫರ್ ಮಾಡುತ್ತೆ. ನಾಲ್ಕನೇದು, ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ದ ಕ್ರೀಪರ್ ಕಮ್ಸ್ ಆಫ್ ಓನ್ಲಿ ಇನ್ ದ. ಸೊ ಈ ಒಂದು ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತಕ್ಕಂತಹ ಲೆಸನ್ನಲ್ಲಿ ಒಂದು ಕ್ರೀಪರ್ ಅಥವಾ ಒಂದು ಬಳ್ಳಿ ಏನಿರುತ್ತೋ ಅದು ಯಾವಾಗ ಕಾಣಿಸ್ಕೊಳ್ಳುತ್ತಪ್ಪ ಅಂದರೆ ಉತ್ತರ ರೈನಿ ಸೀಸನ್, ಮಳೆಗಾಲದ ಅವಧಿಯಲ್ಲಿ ಮಾತ್ರ ಆ ಒಂದು ಕ್ರೀಪರ್ ಕಾಣಿಸಿಕೊಳ್ಳುತ್ತೆ. ಫಿಫ್ತ್ ಒನ್, ದ ನರೇಟರ್ ಆಫ್ ದ ಸ್ಟೋರಿ ಅರೌಂಡ್ ದ ಮೆಡಿಸಿನಲ್ ಕ್ರೀಪರ್ ಕಾಲ್ಡ್ ಮಾರಾಸ್ ಸ್ಟೋರೀಸ್ ಆ್ಯಸ್. ಆಪ್ಷನ್ ಸಿ ಇದೆ ನೋಡಿ, ಕಾಕ್ ಆ್ಯಂಡ್ ಬುಲ್ ಸ್ಟೋರೀಸ್ ಈಸ್ ದಿ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವೆಶನ್, ದ ನರೇಟರ್ ಇನ್ ಓರು ಮನುಷ್ಯನ್ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ಆಫ್ ಟೀಚಿಂಗ್ ಡ್ಯಾಶ್ ಟು ದ ಮೈಗ್ರೆಂಟ್ ಲೇಬರರ್ಸ್. ಸೊ ಈ ಒಂದು ಓರು ಮನುಷ್ಯನ್ ಅಂತಕ್ಕಂತಹ ಲೆಸನಲ್ಲಿ ನಮ್ಮ ನರೇಟರ್ ಏನಿದ್ದರೋ ಅವರು ತಮ್ಮ ಒಂದು ಸಂಪಾದನೆಯನ್ನು ಯಾವುದ್ರ ಮೂಲಕ ಸಂಪಾದನೆ ಮಾಡ್ತಾರಪ್ಪ ಅಂದರೆ ಒಂದು ಮೈಗ್ರೆಂಟ್ ಲೇಬರರ್ಸ್ ಅಂದರೆ ವಲಸೆ ಬಂದಿರತಕ್ಕಂತಹ ಕಾರ್ಮಿಕರು ಏನಿರ್ತಾ ಇದ್ರು ಅವರಿಗೆ ಇಂಗ್ಲೀಷನ್ನು ಟೀಚ್ ಮಾಡುವುದರ ಮೂಲಕ ಸಂಪಾದನೆ ಮಾಡ್ತಾಯಿದ್ರು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆವೆಂತ್ ಕ್ವೆಶನ್ ನೋಡಿ, ಅಕಾರ್ಡಿಂಗ್ ಟು ದ ಪೋಯೆಟ್ ಆಫ್ ಮನಿ ಮ್ಯಾಡ್ನೆಸ್ ವಾಟ್ ಮಸ್ಟ್ ವಿ ಹ್ಯಾವ್ ಟು ಸೇವ್ ಅಸ್ ಫ್ರಮ್ ಈಟಿಂಗ್ ಡರ್ಟ್. ನಾವೆಲ್ಲರೂ ಕೂಡ ಡರ್ಟ್ ಅಂದರೆ ಧೂಳು ತಿನ್ನುವುದರಿಂದ ತಪ್ಪಿಸ್ಕೋಬೇಕಪ್ಪ ಅಂದರೆ ನಮ್ಮ ಹತ್ರ ಏನಿರಬೇಕು ಅಂತ ಹೇಳ್ತಾರೆ ಅಂದರೆ ಆಪ್ಷನ್ ಡಿ ಮನಿ, ಅಂದರೆ ದುಡ್ಡು ಇರಬೇಕು ಅಂತೇಳಿ ಹೇಳ್ತಾರೆ. 8.1, ಇನ್ ಇಫ್ ಐ ವಾಸ್ ಎ ಟ್ರೀ ದ ಪೋಯಿಟ್ ಸೇಸ್ 300,000 ಗಾಡ್ಸ್ ಶೆಲ್ಟರ್ ಇನ್ ಸೈಡ್. ಸೊ 300,000 ಗಾಡ್ಸ್ ಈ ಒಂದು ಪೊಯಮಲ್ಲಿ ಎಲ್ಲಿ ವಾಸವಾಗಿರ್ತಾರೆ ಅಂತ ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಆಪ್ಷನ್ ಎ ದ ಸ್ಯಾಕ್ರಿಡ್ ಕೌ. 9th ಒನ್, ಸ್ಟೇಟ್ಮೆಂಟ್ ಮತ್ತು ರೀಸನನ್ನು ಇಲ್ಲಿ ಕೊಟ್ಟಿದ್ದಾರೆ. ಬಾಬರ್ ಅಲಿ ಸ್ಟಾರ್ಟೆಡ್ ಎ ಸ್ಕೂಲ್ ಆನಂದ ಶಿಕ್ಷಾ ನಿಕೇತನ್ ಅಂಥೇಳಿ. ಸೊ ಇಲ್ಲಿ ಯಾವ ರೀಸನ್ ಕೊಟ್ಟಿದ್ದಾರೆ, ಯಾವ ಒಂದು ರೀಸನ್ನಿಂದ ಅಂಥೇಳಿ, ಟು ಪ್ರೊವೈಡ್ ಫ್ರೀ ಎಜುಕೇಷನ್ ಟು ದ ಪುವರ್ ಚಿಲ್ಡ್ರನ್ ಫ್ರಮ್ ಹಿಸ್ ವಿಲೇಜ್. ಸೊ ಇಲ್ಲಿ ಆಪ್ಷನ್ ಸಿ ಏನಿದೆನೋ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಯಾಕಂದರೆ ಬಾಬರ್ ಅಲಿ ಅವರು ಈ ಒಂದು ಶಿಕ್ಷಣ ಸಂಸ್ಥೆ ಆನಂದ್ ಶಿಕ್ಷಾ ನಿಕೇತನ್ ಅಂತಕ್ಕಂಥದ್ದನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರಿಗೆ ಯಾವ ಒಂದು ಉದ್ದೇಶದಿಂದ ಅಂದರೆ ಬಡ ಮಕ್ಕಳಿಗೆ ಅವರು ಶಿಕ್ಷಣವನ್ನು ಕೊಡಬೇಕು ಅಂತ ಒಂದು ಉದ್ದೇಶದಿಂದ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10th ಕ್ವೆಶನ್ ನೋಡಿ, ದ ಮೋಸ್ಟ್ ಎಜುಕೇಟೆಡ್ ಟೀಚರ್ ವಾಲಂಟಿಯರ್ ವಾಸ್. ಆನ್ಸರ್ ಸಿ ಡೆಬಾರಿಟಾ ಭಟ್ಟಾಚಾರ್ಯ ಇಸ್ ದ ರೈಟ್ ಆನ್ಸರ್. ಇನ್ನು 11ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಬ್ರಾಕೆಟ್ ಒಳಗಡೆ 3 ಆರ್ಟಿಕಲ್ಸನ್ನು ಕೊಟ್ಟಿದ್ದಾರೆ. ಯಾವುದು ಎಲ್ಲಿ ಫಿಟ್ ಆಗಿತ್ತು ಅಂತೇಳಿ ಫಿಲ್ ಮಾಡಬೇಕು. ಬಾಬರ್ ಅಲಿ ಹ್ಯಾಸ್ ಸ್ಟಾರ್ಟೆಡ್ ಡ್ಯಾಶ್ ಸ್ಕೂಲ್ ಫಾರ್ ದ ಅಂಡರ್ ಪ್ರಿವಿಲೇಜ್ಡ್ ಚಿಲ್ಡ್ರನ್ ಅಂತ ಇದೆ. ವಿದ್ಯಾರ್ಥಿಗಳಿಗೆ ಗಮನಿಸ್ಬೋದು, ಇಲ್ಲಿ ಆ್ಯನ್ ಬರೋದೇ ಇಲ್ಲ ಯಾಕೆಂದರೆ ಕಾನ್ಸನೆಂಟ್ ಸೌಂಡ್ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಎ, ಒಂದು ಶಾಲೆ ಅಂತೇಳಿ ಬರಬೇಕು. ಸೊ ಎ ಸ್ಕೂಲ್ ಅಂತ ಆಗುತ್ತೆ. ಇನ್ನು ಸೆಕೆಂಡ್ ಬ್ಲ್ಯಾಂಕ್ ನೋಡಿ, ಈಗ ಆಲ್ರೆಡಿ ಒಂದು ಸಾರಿ ನಾವು ಆ ಶಾಲೆಯ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡಿದ್ದೇವೆ, ಮತ್ತು ಅದೇ ಶಾಲೆಯ ಬಗ್ಗೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಡಿಸ್ಕಷನನ್ನು. ಸೊ ಈಗ ಸೆಕೆಂಡ್ ಟೈಮ್ ಒಂದು ವಿಷಯವನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದರೆ ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಹಿಯರ್ ದ ಇಸ್ ದ ರೈಟ್ ಆನ್ಸರ್. 12th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತೇಳಿ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ 3 ಅಂಕಗಳಿಗೆ ಇರತಕ್ಕಂಥದ್ದು. ದ ನರೇಟರ್ ಲಿವ್ಡ್ ಡ್ಯಾಶ್ ಎ ಸ್ಮಾಲ್ ಡಿಂಜಿ ರೂಮ್, ಹಿ ಗಾಟ್ ಅಪ್ ಡ್ಯಾಶ್ 4 in the afternoon
ಡ್ಯಾಶ್ ಸೇವ್ ದ ಎಕ್ಸ್ಪೆನ್ಸ್ ಆಫ್ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಅಂತ ಇದೆ. ಸೊ ಸ್ಟಾರ್ಟಿಂಗಲ್ಲಿ ಗಮನಿಸ್ಬೋದು, ದ ನರೇಟರ್ ಲಿವ್ಡ್ ಇನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇನ್ ಎ ಸ್ಮಾಲ್ ಡಿಂಜಿ ರೂಮ್ ಹಿ ಗಾಟ್ ಅಪ್. ನೋಡಿ ಟೈಮನ್ನು ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಎಟ್ ಅಂತಕ್ಕಂತಹ ಪ್ರಿಪೊಸಿಷನ್ನ ಯೂಸ್ ಮಾಡ್ಕೊಳ್ತೇವೆ. ಇನ್ ದ ಆಫ್ಟರ್ನೂನ್ ಸೇವ್ ದ ಎಕ್ಸ್ಪೆನ್ಸ್ ಆಫ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಡ್ಯಾಶ್ ಅಂತ ಇದೆ. ಟು ಸೇವ್ ಅಂದರೆ ಟೂ ಅನ್ನು ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. 13th ಒನ್, ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಕಾಲಮ್ ಎ ವಿತ್ ಇಟ್ಸ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ ಬಿ. ಸೊ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಸುಮಾರು 5 ಅಂಕಗಳನ್ನು ನೀವು ಇಲ್ಲಿ ಗಳಿಸಬಹುದಾಗಿದೆ. ಸೊ ಇಲ್ಲಿ ಕಾಲಮ್ ಎದಲ್ಲಿ ಗಮನಿಸಿ, ಫಸ್ಟ್ ಒನ್ ಓಕೆ ಸಿ ಯು ಲೇಟರ್ ಬಾಯ್ ಅಂತ ಇದೆ. ಸೊ ಇಲ್ಲಿ ಬಿ ಕಾಲಮನ್ನು ಗಮನಿಸಿದಾಗ ನಾವು ಇಲ್ಲಿ ಲೀವ್ ಟೇಕಿಂಗ್ ಅಂತ ಇದೆ ಅಲ್ವಾ, ಇದು ಸರಿಯಾಗಿರ್ತಕ್ಕಂತಹ ಚಾಯ್ಸ್ ಆಗುತ್ತೆ ಫಸ್ಟ್ ಒನ್ಗೆ. ಎಸ್ ಅಫ್ಕೋರ್ಸ್ ಅಂತಕ್ಕಂಥದ್ದು ಇದು ಅಗ್ರಿಂಗ್ ಆಗುತ್ತೆ. ಸೊ ಆಪ್ಷನ್ಗೆ ಇದೆ ನೋಡಿ, ಅದು ಸರಿಯಾಗಿರ್ತಕ್ಕಂಥದ್ದು. ಥರ್ಡ್ ಒನ್ ನೋಡಿ, ದಟ್ ಈಸ್ ರಿಯಲಿ ಕೈಂಡ್ ಆಫ್ ಯು ಅಂತ ಇದೆ, ದ್ಯಾಟ್ಸ್ ರಿಯಲಿ ಕೈಂಡ್ ಆಫ್ ಯು. ಸೊ ಇಲ್ಲಿ ಯಾವುದಪ್ಪ ಅಂದರೆ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತಕ್ಕಂಥದ್ದು ಬರುತ್ತೆ ಥರ್ಡ್ ಒನ್. ಹಾಯ್ ಹೌ ಆರ್ ಯು ಅಂತ ಇದೆ, ಸೊ ಇದು ಗ್ರೀಟಿಂಗ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಫಿಫ್ತ್ ಒನ್, ಕುಡ್ ಯು ಪಾಸ್ ಮೀ ದ ಸಾಲ್ಟ್ ಅಂತ ಇದೆ. ಸೊ ಇದೊಂದು ನೋಡಿ ಗಮನಿಸಿ, ರಿಕ್ವೆಸ್ಟಿಂಗ್ ಏನಿದೆ ಆ್ಯಸ್ ಇಟ್ ಈಸ್ ಇದೆ. ಸೊ ಈ ರೀತಿ ನೀವು ಅದು ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನನ್ನು ಮಾಡ್ತಾ ಇದೆ ಅಂತೇಳಿ ಗುರುತಿಸಿ ಅವುಗಳನ್ನ ಜೋಡಿಸಿ ಬರೆದ್ರೆ ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ, 5 ಅಂಕಗಳನ್ನು ಗಳಿಸಬಹುದು. ಇನ್ನು ಸೆಕೆಂಡ್ ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಮೇನಲ್ಲಿ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಇನ್ 1 or 2 sentences ಈಚ್ ಅಂತ ಇದೆ. ಸೊ ಇಲ್ಲಿ ಸುಮಾರು 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ, ಗಮನಿಸಬಹುದು. 14th, 15th, 16th, 17th ಏನು ಕ್ವಶನ್ಸ್ ಇದ್ದಾವೋ ಈ ಒಂದು 4 ಪ್ರಶ್ನೆಗಳಲ್ಲಿ ನಿಮಗೆ ಬೇಕಾದಂತಹ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೆಯಬಹುದು. ಸುಮಾರು 2 ಅಂಕಕ್ಕೆ ಪ್ರತಿಯೊಂದು ಪ್ರಶ್ನೆ, ಸುಮಾರು 6 ಅಂಕಗಳನ್ನು ಪಡೆದುಕೊಳ್ತೀರಾ. ಫಸ್ಟ್ 14ನೇ ಕ್ವಶನ್ ನೋಡಿ, ವೈ ನನ್ ಫ್ರಮ್ ಮ್ಯಾನ್ ಸೈಡ್ ವಾಸ್ ಇನ್ಕ್ಲೂಡೆಡ್ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಇದೆ. ಅದೇ ರೀತಿ 15 ಒನ್, ವಾಟ್ ಡಸ್ ದ ಸ್ಕೂಲ್ ಬಾಯ್ ಲವ್ ಟು ಡೂ ಆನ್ ಎ ಸಮ್ಮರ್ ಮಾರ್ನ್. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಇವುಗಳಿಗೆ ನಾನು ಡೀಟೇಲ್ ಆಗಿ ಇಲ್ಲಿ ಡಿಸ್ಕಷನ್ ಮಾಡೋದಿಲ್ಲ. ಒಂದು ವೇಳೆ ಈ ಪ್ರಶ್ನೆಗಳಿಗೂ ಕೂಡ ನಿಮಗೆ ಆನ್ಸರ್ ಬೇಕು ಅಂದರೆ ಆನ್ಸರ್ಸ್ ಫಾರ್ ದ ಕ್ವಶನ್ಸ್ ಅಂತೇಳಿ ಕಮೆಂಟ್ ಮಾಡಿ, ಆ ಕ್ವಶನ್ಸ್ಗಳಿಗೂ ಕೂಡ ನಾನು ನಿಮಗೆ ಉತ್ತರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅದೇ ರೀತಿ ಇಲ್ಲಿ 3 ಅಂಕದ 4 ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕಾಗುತ್ತೆ. ಸುಮಾರು ಇಲ್ಲಿ 6 ಪ್ರಶ್ನೆಗಳಿರೋದನ್ನು ಗಮನಿಸಬಹುದು ವಿದ್ಯಾರ್ಥಿಗಳೇ. ಸೊ ಈ 6 ಪ್ರಶ್ನೆಗಳಲ್ಲಿ ನೀವು 4 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕ ಇರೋದ್ರಿಂದ ನಿಮಗೆ 12 ಅಂಕಗಳು ಇಲ್ಲಿ ಸಿಗ್ತವೆ. ಸೊ ಯಾವುದಾದ್ರೂ 2 ಕ್ವಶನ್ಸ್ಗಳನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ನಿಮಗೆ ಈಜಿ ಅನಿಸಿರ್ತಕ್ಕಂತಹ 4 ಕ್ವಶನ್ಸ್ಗೆ ಉತ್ತರವನ್ನು ಮಾಡಿ. ಇವುಗಳಿಗೂ ಕೂಡ ಆನ್ಸರ್ ಬೇಕು ಅಂದರೆ 4 ಮಾರ್ಕ್ಸ್ ಕ್ವಶನ್ಸ್ ಅಂತೇಳಿ, 3 ಮಾರ್ಕ್ಸ್ ಕ್ವಶನ್ಸ್ ಅಂತೇಳಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಗಿವ್ ದ ಆನ್ಸರ್ಸ್ ಫಾರ್ ದೀಸ್ ಕ್ವಶನ್ಸ್ ಆಲ್ಸೋ. ಅದೇ ರೀತಿ 4th ಮೇನನ್ನು ಗಮನಿಸಿ, ಎಲ್ಲೂ ಕೂಡ ಅಷ್ಟೇ ಎನಿ 3ಗೆ ಆನ್ಸರನ್ನು ಮಾಡಬೇಕಾಗುತ್ತೆ. ಸುಮಾರು ಇಲ್ಲಿ 6 ಪ್ರಶ್ನೆಗಳನ್ನು ನೀವು ಗಮನಿಸ್ಬೋದು. ಈ 6ರಲ್ಲಿ 3 ಪ್ರಶ್ನೆಗೆ ಅಂದರೆ ನೀವು ಸುಮಾರು 4 ಅಂಕಕ್ಕೆ ಇಲ್ಲಿ 6ರಲ್ಲಿ 3ಕ್ಕೆ ಉತ್ತರ ಕೊಡಬೇಕು. ಪ್ರತಿಯೊಂದಕ್ಕೂ ಕೂಡ 4 ಅಂಕಗಳು, ಟೋಟಲ್ ಇಲ್ಲಿ 12 ಅಂಕಗಳನ್ನು ನೀವು ಗಳಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಪಾರ್ಟ್ ಸಿಗೆ ಸಂಬಂಧಪಟ್ಟಂತೆ ಈ ರೀತಿ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಈ ಪ್ಯಾಸೇಜನ್ನು ಓದಿಕೊಂಡು ಇಲ್ಲಿ ಕೆಳಗಡೆ ಸುಮಾರು 9 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಸುಮಾರು 9 ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಬೇಕಾಗುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಆಲ್ಮೋಸ್ಟ್ ಪ್ಯಾಸೇಜಲ್ಲಿ ಉತ್ತರ ಸಿಗ್ತಾ ಇರುತ್ತೆ. ನೀವು ಕರೆಕ್ಟಾಗಿ ಓದ್ಕೊಂಡು ಕರೆಕ್ಟಾಗಿ ಆನ್ಸರ್ ಮಾಡಿ ಸುಮಾರು 9 ಅಂಕಗಳನ್ನು ಗಳಿಸ್ಬೋದು. ಗಮನಿಸಿ, ಫಸ್ಟ್ ಒನ್, ವಾಟ್ ವಾಸ್ ಅನಿಲ್ ನೋನ್ ಫಾರ್ ಇನ್ ಹಿಸ್ ಟೌನ್ ಅಂತ ಇದೆ. ಗಮನಿಸಿದರೆ ನಿಮಗೆ ಆರಂಭದಲ್ಲೇ ಸಿಗುತ್ತೆ. ಲಿವ್ಡ್ ಬಾಯ್ಸ್ ಹಿ ವಾಸ್ 12 years old and known for his, ಇಲ್ಲಿದೆ ನೋಡಿ, known for his honesty and kindness. ಈ 2 ಪದಗಳನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ವಾಟ್ ಡಿಡ್ ಅನಿಲ್ ಫೈಂಡ್ ಆನ್ ದ ರೋಡ್ ಸೈಡ್. ರೋಡ್ ಸೈಡ್ ಅವನಿಗೆ ಏನು ಸಿಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಗಮನಿಸ್ಬೋದು, ಎವ್ರಿ ಮಾರ್ನಿಂಗ್ ರೆಸ್ಪೆಕ್ಟೆಡ್ ಎವ್ರಿ ಒನ್ ಬಿಕಾಸ್ ಆಫ್ ದೇರ್, ಎಸ್ ಇಲ್ಲಿದೆ ನೋಡಿ, ವೈಲ್ ರಿಟರ್ನಿಂಗ್ ಫ್ರಮ್ ಸ್ಕೂಲ್ ಅನಿಲ್ ಫೌಂಡ್ ಎ ಲೆದರ್ ವ್ಯಾಲೆಟ್. ಸೊ ಇಲ್ಲಿ ಎ ಲೆದರ್ ವ್ಯಾಲೆಟ್ ಅಂತ ಬರೆದ್ರೆ ಸಾಕು, ನಿಮಗೆ ಏನಾಗುತ್ತೆ 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಕ್ಲೂಗಳನ್ನು ಯೂಸ್ ಮಾಡಿಕೊಂಡು ನೀವು ಉತ್ತರಗಳನ್ನು ಕಂಡುಹಿಡಿಯಿರಿ. ಬೇರೆ ಯಾವುದೇ ಪ್ಯಾಸೇಜ್ ಬರ್ಬೋದು, ಆ ಪ್ಯಾಸೇಜ್ ಕೂಡ ಉತ್ತರವನ್ನು ಈಸಿಯಾಗಿ ಕಂಡುಹಿಡ್ಬೋದು. ಇಲ್ಲಿ ನೋಡಿ, ಪೊಲೈಟ್ಗೆ ಪ್ರಿಫಿಕ್ಸ್ ಅಂತ ಆಗಬೇಕಿದ್ದು, ಪ್ರಿಫಿಕ್ಸನ್ನು ಸೇರಿಸಿ ಅಂತ ಹೇಳಿದರೆ, ಪೊಲೈಟ್ಗೆ ನಾವು ಇಂಪೊಲೈಟ್ ಅಂತೇಳಿ ಬರಿತೇವೆ ವಿದ್ಯಾರ್ಥಿಗಳೇ. ಈ ರೀತಿ ನೀವೇನು ಮಾಡಬೇಕು ಅಂದರೆ ಆನ್ಸರ್ನ ಮಾಡಬೇಕು. ದ ಮ್ಯಾನ್ ಅಪ್ರಿಷಿಯೇಟೆಡ್ ಅನಿಲ್ಸ್ ಆನೆಸ್ಟಿ ಅನ್ನೋದು ಇಲ್ಲಿ ಸರಿಯಾಗುತ್ತೆ ಉತ್ತರ. ಸೊ ಈ ರೀತಿ ನೀವು ಉತ್ತರಗಳನ್ನು, ಕೆಲವೊಂದಿಷ್ಟು ಗ್ರಾಮರ್ಗೆ ಸಂಬಂಧಪಟ್ಟಂತೆ 1-2 ಪ್ರಶ್ನೆ ಬರ್ತವೆ, ಉಳಿದಿರೋವೆಲ್ಲವೂ ಕೂಡ ನಿಮಗೆ ಈ ಪ್ಯಾಸೇಜಲ್ಲೇ ಸಿಗ್ತಾ ಇರ್ತವೆ. ಇನ್ನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಗ್ರಾಮರ್ಗೆ ಸಂಬಂಧಪಟ್ಟಿದ್ದನ್ನು ಗಮನಿಸ್ಬೋದು.
ದ ಟೀಮ್ ನೋಡಿ, ದ ಟೀಮ್ ಅನ್ನೋದು ಸಿಂಗ್ಯುಲರ್ ಆಗಿರುತ್ತೆ ವಿದ್ಯಾರ್ಥಿಗಳೇ, ಅಂದರೆ ಇಲ್ಲಿ ದ ಟೀಮ್ ಇರೋದಕ್ಕೆ ಹ್ಯಾಸ್ ಅನ್ನು ಬಳಸ್ಕೋಬೇಕು. ಅದೇ ರೀತಿ ಸಮ್ ಮೆಂಬರ್ಸ್ ಅಂತ ಇದೆ ನೋಡಿ, ಪ್ಲೂರಲ್ ಆಗಿರೋದ್ರಿಂದ ಆರ್ ಅನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ವೈಲ್ ಅದರ್ಸ್ ಅಂತ ಇದೆ, ಇದು ಕೂಡ ಪ್ಲೂರಲ್ ಆಗಿರೋದ್ರಿಂದ ಇಲ್ಲೂ ಕೂಡ ಆರ್ ಅನ್ನು ಯೂಸ್ ಮಾಡ್ಕೋಬೇಕು. ಪ್ರಾಜೆಕ್ಟ್ ಮ್ಯಾನೇಜರ್ ಸಿಂಗ್ಯುಲರ್ ಆಗಿದೆ ನೋಡಿ ವಿದ್ಯಾರ್ಥಿಗಳೇ, ಹಾಗಾಗಿ ಈಸ್ ಅಂತ ಯೂಸ್ ಮಾಡ್ಕೋಬೇಕು. ಸೊ ಈ ರೀತಿ ನೀವು ಬ್ರಾಕೆಟಲ್ಲಿರೋದನ್ನು ಸಿಂಗ್ಯುಲರ್ ಇದನ್ನು ಪ್ಲೂರಲ್ ಇದನ್ನು ಅದನ್ನು ನೋಡಿಕೊಂಡು ವರ್ಬನ್ನು ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಮಾಡಬೇಕಾಗುತ್ತೆ. ಇದಕ್ಕೆ ಒಂದು ಚಾಯ್ಸ್ ಕೂಡ ಇರತಕ್ಕಂಥದ್ದನ್ನು ಗಮನಿಸ್ಬೋದು. ಇದು ಕೂಡ ಸಬ್ಜೆಕ್ಟ್ ವರ್ಬ್ಗೆ ಸಂಬಂಧಪಟ್ಟಂಥದ್ದೇ. ವರ್ಬ್ ಫಾರ್ಮನ್ನು ಸರಿಯಾಗಿ ಬರೀಬೇಕಾಗುತ್ತೆ. ದ ನರೇಟರ್ ಪುಟ್ ಹೀಸ್ ಹ್ಯಾಂಡ್ ಇನ್ ಹೀಸ್ ಕೋಟ್ ಪಾಕೆಟ್ ಟು ಪೇ ದ ಬಿಲ್ ಬಟ್ ಇಲ್ಲಿ ನೋಡಿ ವರ್ಬ್ ಫಾರ್ಮ್ ಅಂದರೆ ಇಲ್ಲಿ ಪ್ರೆಸೆಂಟ್ ಅಥವಾ ಪಾಸ್ಟ್ ಫಾರ್ಮನ್ನು ನಾವು ಗಮನಿಸಿ ಉತ್ತರವನ್ನು ಬರೀಬೇಕಾಗುತ್ತೆ. ಇಡೀ ಸೆಂಟೆನ್ಸನ್ನು ನಾವು ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ಬರೀಬೇಕಾಗಿರುವ ಕಾರಣದಿಂದ, ಯಾಕೆಂದರೆ ಇಲ್ಲಿ ಗಮನಿಸ್ಬೋದು ವಾಸ್ ನಾಟ್ ದೇರ್, ವಾಸ್ ಇದೆ ಅಂದರೆ ಇದು ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತೇಳಿ ಒಂದು ಕ್ಲೂ ಸಿಗ್ತಾ ಇದೆ. ಸೊ ಕೊಟ್ಟಿರೋ ವರ್ಬ್ಗಳು ಬ್ರಾಕೆಟಲ್ಲಿ ಏನಿದಾವೋ ಇವುಗಳ ಒಂದು ಪಾಸ್ಟ್ ಟೆನ್ಸ್ ಫಾರ್ಮನ್ನು ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಬಿಗಿನ್ ಇರೋದನ್ನು ನಾವು ಬಿಗ್ಯಾನ್ ಅಂತೇಳಿ ಬರಿತೇವೆ. ಅದೇ ರೀತಿ ಡೈಜೆಸ್ಟ್ ಇರೋದನ್ನು ಇ ಡಿ ಫಾರ್ಮ್ ಸೇರಿಸ್ಕೊಂಡು ಡೈಜೆಸ್ಟೆಡ್ ಅಂತ ಬರಿತೇವೆ. ಇನ್ನು ಹ್ಯಾವ್ ಈಟ್ ಇದೆ ನೋಡಿ, ಹ್ಯಾವ್ ಇರೋದನ್ನು ನಾವು ಪಾಸ್ಟ್ ಟೆನ್ಸ್ಗೆ ಬರಿಬೇಕಾದ್ರೆ ಹ್ಯಾಡ್ ಅಂತ ಬರಿತೇವೆ, ಮತ್ತು ಈಟ್ ಇರೋದನ್ನು ಇಲ್ಲಿ ಹ್ಯಾಡ್ ಬಂದಿರೋ ಕಾರಣ ಈಟನ್ ಅಂತೇಳಿ V3 ಫಾರ್ಮ್ಗೆ ಬರಿಬೇಕಾಗುತ್ತೆ. ದ ರೀಸನ್ ಬಿ ಫಾರ್ಮ್ ಅಂದರೆ ವಿದ್ಯಾರ್ಥಿಗಳ ಈಸ್ ಆರ್ ವಾಸ್ ವರ್ಗಳನ್ನು ಬಿ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕರಿತೇವೆ. ಇಲ್ಲಿ ನೋಡಿ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ದ ರೀಸನ್ ಸಿಂಗ್ಯುಲರ್ ಇರೋದ್ರಿಂದ ಇಲ್ಲಿ ವಾಸ್ ಅನ್ನು ಫಿಲ್ ಮಾಡಬೇಕು. ಈ ರೀತಿ ಗ್ರಾಮರ್ ರೂಲನ್ನು ನೀವು ಫಾಲೋ ಮಾಡಿಕೊಂಡು ಉತ್ತರಗಳನ್ನು ಬರೀಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ. ಸೊ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನೇ ಕೂಡ ನಾವು ಇಲ್ಲಿ ಗಮನಿಸ್ತೇವೆ. ಫಸ್ಟ್ ಒನ್ ನೋಡಿ, ರಘು ಕಂಪ್ಲೀಟೆಡ್ ಹಿಸ್ ವರ್ಕ್ ಅಂತ ಇದೆ. ಇಲ್ಲಿ ಏನು ಮಾಡಬೇಕು ಅಂದರೆ ಡೂ ಫಾರ್ಮನ್ನು ಯೂಸ್ ಮಾಡಿಕೊಂಡು ಕ್ವಶನನ್ನು ಫ್ರೇಮ್ ಮಾಡಿ ಅಂತ ಕೇಳಿದ್ದಾರೆ. ಆರಂಭದಲ್ಲಿ ಡೂ ಫಾರ್ಮನ್ನು ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ವರ್ಬನ್ನು ಗಮನಿಸಿ ಕಂಪ್ಲೀಟೆಡ್ ಅಂತ ಇದೆ, ಇದು ಪಾಸ್ಟ್ ಟೆನ್ಸ್ ಇದೆ ವಿದ್ಯಾರ್ಥಿಗಳೇ. ಸೊ ಈಗ ಡೂ ಫಾರ್ಮ್ ಆಫ್ ವರ್ಬ್ಸ್ ಅಂದರೆ ನಿಮಗೆ ಮೊದಲಿಗೆ ಗಮನದಲ್ಲಿ ಡೂ ಅಥವಾ ಡಿಡ್ ಅಥವಾ ಡಸ್ ಈ ಮೂರರಲ್ಲಿ ಒಂದನ್ನು ತೆಗೆದುಕೊಂಡು ನಾವು ಕ್ವಶನನ್ನು ಫ್ರೇಮ್ ಮಾಡಬೇಕು. ಇಲ್ಲಿ ಕಂಪ್ಲೀಟೆಡ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಡಿಡ್ ಅನ್ನು ತೆಗೆದುಕೊಳ್ತೇವೆ ವಿದ್ಯಾರ್ಥಿಗಳೇ. ಸೊ ಡಿಡ್ ಅಂತೇಳಿ ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ. ಡಿಡ್ ಈಗ ನೋಡಿ ರಘುವನ್ನು ಬರ್ಕೊಳ್ತೇವೆ. ನೆಕ್ಸ್ಟು ಡಿಡ್ ರಘು ಕಂಪ್ಲೀಟೆಡ್ ಇರೋದನ್ನು ಕಂಪ್ಲೀಟ್ ಅಂತ ಬರಿತೇವೆ ವಿದ್ಯಾರ್ಥಿಗಳೇ, ಯಾಕೆಂದರೆ ಇಲ್ಲಿ ಆಲ್ರೆಡಿ ಡಿಡ್ ಅನ್ನು ತೆಗೆದುಕೊಂಡಿರ್ತೇವೆ. ಹಾಗಾಗಿ ಡಿಡ್ ರಘು ಕಂಪ್ಲೀಟ್ ಹೀಸ್ ವರ್ಕ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು, ಮತ್ತು ಕೊನೆಗೆ ಕ್ವಶನ್ ಮಾರ್ಕ್ ಹಾಕೋದನ್ನು ಮರಿಬಾರ್ದು ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಒನ್, ದೇರ್ ವರ್ 5 ಮೆಂಬರ್ಸ್ ಇನ್ ದ ಕಮಿಷನ್ ಅಂತ ಇದೆ. ಫ್ರೇಮ್ ಎ ಕ್ವಶನ್ ಸೋ ಆಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಇದೆ. 5 ಮೆಂಬರ್ಸ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಸೊ 5 ಇರೋದ್ರಿಂದ ನಾವು ಇಲ್ಲಿ ಸಂಖ್ಯೆ ಇರೋದ್ರಿಂದ ಹೌ ಮೆನಿಯನ್ನು ತೆಗೆದುಕೊಳ್ಬೇಕು. ಕ್ವಶನನ್ನು ಫ್ರೇಮ್ ಮಾಡಬೇಕು ಅಂದರೆ ಹೌ ಮೆನಿ ಮೆಂಬರ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ ಸೆಂಟೆನ್ಸನ್ನು. ಹೌ ಮೆನಿ ಮೆಂಬರ್ಸ್ ವರ್ ಮತ್ತು ದೇರ್ ಇರೋದನ್ನು ದೇರ್ ಅಂತ ಬರೀತೇವೆ. ಹೌ ಮೆನಿ ಮೆಂಬರ್ಸ್ ವರ್ ದೇರ್ ಇನ್ ದ ಕಮಿಷನ್ ಇರೋದನ್ನು ಆ್ಯಸ್ ಇಟ್ ಈಸ್ ನೀವು ಕೊನೆಗೆ ಬರೀತೀರಾ. ಇನ್ ದ ಕಮಿಷನ್ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. ಇನ್ನು ಥರ್ಡ್ ಒನ್, ದೇ ಹ್ಯಾವ್ ಎ ಬಿಗ್ ಹೌಸ್ ಅಂತ ಇದೆ. ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಲಿಕ್ಕೆ ಕೇಳಿದರೆ ಸೊ ಇಲ್ಲಿ ಗಮನಿಸ್ಬೋದು ಹ್ಯಾವ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಸಿಗುತ್ತೆ. ಹ್ಯಾವ್ ಅನ್ನು ತೆಗೆದುಕೊಳ್ಬೇಕು. ಸ್ಟೇಟ್ಮೆಂಟ್ ನೋಡಿ ಪಾಸಿಟಿವ್ ಇದೆ, ಯಾಕೆಂದರೆ ಎಲ್ಲೂ ಕೂಡ ನೆಗೆಟಿವ್ನು ನಾಟ್ ನೈದರ್ ಈ ರೀತಿಯ ಪದಗಳನ್ನು ನಾವು ನೋಡೋದಿಲ್ಲ. ಸೊ ಹ್ಯಾವ್ಗೆ ನಾಟನ್ನು ಈ ರೀತಿ ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಸೇರಿಸಬೇಕು. ಹ್ಯಾವೆಂಟ್ ಅಂತ ಆಗುತ್ತೆ, ಮತ್ತು ಪ್ರೊನೌನ್ ಸಬ್ಜೆಕ್ಟ್ ಏನಿರುತ್ತೋ ಅದನ್ನೇ ಬರೆದುಕೊಳ್ಬೇಕು ದೇ ಅಂತೇಳಿ. ಹ್ಯಾವೆಂಟ್ ದೇ ಇಸ್ ದ ಕ್ವಶನ್ ಟ್ಯಾಗ್ ಫಾರ್ ದಿಸ್ ಸ್ಟೇಟ್ಮೆಂಟ್. ಫಿಫ್ತ್ ಒನ್ ನೋಡಿ, ಫೋರ್ತ್ ಒನ್, ವೇರ್ ಯು ಡಿಡ್ ಗೋ ಅಂತ ಇದೆ. ಕರೆಕ್ಟ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಅಂತ ಇದೆ. ಸೊ ಸೆಂಟೆನ್ಸ್ ಮಿಸ್ಟೇಕ್ ಇದೆ. ಏನು ಮಿಸ್ಟೇಕ್ ಆಗಿದೆ ಗಮನಿಸಿ ವಿದ್ಯಾರ್ಥಿಗಳೇ. ವೇರ್ ಆದಮೇಲೆ ಡಿಡ್ ಬರಬೇಕು, ನೆಕ್ಸ್ಟ್ ಯು ಬರಬೇಕಾಗುತ್ತೆ. ಸೊ ವೇರ್ ಡಿಡ್ ಯು ಗೋ ಅಂತೇಳಿ ನಾವು ಸೆಂಟೆನ್ಸನ್ನು ಬರೀಬೇಕು. ವೇರ್ ಡಿಡ್ ಯು ಗೋ ಅಂತ ಬರೆದು ಕ್ವಶನ್ ಮಾರ್ಕ್ನ ಹಾಕ್ತೇವೆ. ಫಿಫ್ತ್ ಒನ್, ರೀಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಸೊ ಇಲ್ಲಿ ಜಂಬಲ್ಡ್ ಆಗಿರೋ ಕೊಟ್ಟಿರೋ ಸೆಂಟೆನ್ಸನ್ನು ನಾವು ಮತ್ತೆ ರೀಅರೇಂಜ್ ಮಾಡಬೇಕು. ನೋಡಿ, ಕೃಷ್ಣ ಅನ್ನೋದು ಫಸ್ಟ್ಗೆ ಬರಬೇಕು. ಸೆಕೆಂಡ್ ಒನ್ ವಾಸ್ ಕಂಪ್ಲೀಟ್ಲಿ ಬರುತ್ತೆ. ಕೃಷ್ಣ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಅನ್ನೋದು ಥರ್ಡ್ ಬರಬೇಕು. ಇನ್ 5 days ಅನ್ನೋದು ಕೊನೆಗೆ ಬರುತ್ತೆ. ಸೊ ಈ ರೀತಿ ನೀವು ಸೆಂಟೆನ್ಸನ್ನು ಮತ್ತೊಂದು ಸಾರಿ ಸರಿ ಮಾಡಿ ಬರೀಬೇಕು. ಕೃಷ್ಣ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಇನ್ 5 days ಅಂತೇಳಿ ನಿಮ್ಮ ಒಂದು ಆನ್ಸರಲ್ಲಿ ಬುಕ್ಲೆಟಲ್ಲಿ ಬರೆದು ಬರಬೇಕು ವಿದ್ಯಾರ್ಥಿಗಳೇ. ಇನ್ನು ನೋಡಿ, ಈ ರೀತಿಯ ಒಂದು ಟೇಬಲನ್ನು ಅಥವಾ ಯಾವುದೋ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ನೀವು ಅದೇ ಒಂದು ಇನ್ಫಾರ್ಮೇಷನನ್ನು ಬಳಸಿಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಸುಮಾರು 3 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ.
ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ಅಟ್ ವಾಟ್ ಟೈಮ್ ಡಸ್ 100 ಮೀಟರ್ಸ್ ರನ್ನಿಂಗ್ ಇವೆಂಟ್ ಟೇಕ್ ಪ್ಲೇಸ್ ಅಂತ ಇದೆ. ಸೊ ಟೈಮನ್ನು ಕೇಳಿದ್ದಾರೆ. ಇಲ್ಲಿ ಗಮನಿಸ್ಬೋದು 100 ಮೀಟರ್ ರನ್ನಿಂಗ್ ಇರ್ತಕ್ಕಂಥದ್ದು. ಇದರ ಟೈಮ್ ಇಲ್ಲಿ ಗಮನಿಸ್ತೇವೆ ನಾವು 3:30 PM ಅಂತ ಇದೆ. ಸೊ ನೀವೇನು ಮಾಡ್ಬೋದು, 3:30 PM ಅಂತ ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ವಿಚ್ ಈವೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಎಟ್ ದ ಸ್ಟೇಡಿಯಂ ಅಂತ ಇದೆ. ಸ್ಟೇಡಿಯಮಲ್ಲಿ ಯಾವ ಇವೆಂಟ್ ನಡೆಯುತ್ತೆ ಅಂತೇಳಿ ನೋಡಿ. ಇಲ್ಲಿ ಸ್ಟೇಡಿಯಮಲ್ಲಿ ಗಮನಿಸ್ಬೋದು 3000 ಮೀಟರ್ ರನ್ನಿಂಗ್ ಏನಿದೆಯೋ ಅದು ಸ್ಟೇಡಿಯಮಲ್ಲಿ ನಡೀತಕ್ಕಂಥದ್ದು. ಸೊ 3000 ಮೀಟರ್ ರನ್ನಿಂಗ್ ಅಂತೇಳಿ ಆನ್ಸರ್ನ ಬರೀಬೇಕು ವಿದ್ಯಾರ್ಥಿಗಳೇ. ಥರ್ಡ್ ಒನ್, ನೇಮ್ ದ ಇವೆಂಟ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಆಫ್ಟರ್ನೂನ್ ಇದೆ. ಸೊ ಇಲ್ಲಿ ಗಮನಿಸ್ಬೋದು PM ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಆಫ್ಟರ್ನೂನ್ ಅಂತೇಳಿ. ಸೊ 100 ಮೀಟರ್ ರನ್ನಿಂಗ್ ಅಂತೇಳಿ ಇಲ್ಲಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಯಾವುದೇ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ರೆ ನೀವು ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿಕೊಂಡು ಉತ್ತರವನ್ನು ಬರಿಬೇಕಾಗುತ್ತೆ. ಕ್ವಶನ್ ನಂಬರ್ 34 ನೋಡಿ, ಲೆಟರ್ ರೈಟಿಂಗಿಗೆ ಸಂಬಂಧಪಟ್ಟಂಥದ್ದು. ರೈಟ್ ಎ ಲೆಟರ್ ಟು ದ ಪ್ರೆಸಿಡೆಂಟ್ ಗ್ರಾಮ ಪಂಚಾಯತ್ ಆಫ್ ಯುವರ್ ವಿಲೇಜ್ ಅಬೌಟ್ ದ ಫಾಲೋಯಿಂಗ್ ಇಶ್ಯೂಸ್ ಅಂತ ಇದೆ. ಇಲ್ಲಿ ಕೆಲವೊಂದಿಷ್ಟು ಇಶ್ಯೂಸ್ಗಳನ್ನು, ಸಮಸ್ಯೆಗಳನ್ನು ಪಟ್ಟಿ ಮಾಡಲಾಗಿದೆ. ಅವುಗಳ ಕುರಿತು ನೀವೇನು ಮಾಡಬೇಕು, ಒಂದು ಲೆಟರನ್ನು ಪ್ರೆಸಿಡೆಂಟ್ ಆಫ್ ಯುವರ್ ಗ್ರಾಮ ಪಂಚಾಯತ್ಗೆ ಬರೀಬೇಕಾಗುತ್ತೆ. ಸೊ ಈ ಒಂದು ಲೆಟರ್ ರೈಟಿಂಗನ್ನು ಯಾವ ರೀತಿ ಬರೀಬೇಕು ಅಂತೇಳಿ ಅದರಲ್ಲಿ ಆಲ್ರೆಡಿ ಒಂದು ಫಾರ್ಮೇಟಲ್ಲಿ ಈ ಒಂದು ಲೆಟರ್ಗೆ ಸಂಬಂಧಪಟ್ಟ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ಯು ಕ್ಯಾನ್ ಅಬ್ಸರ್ವ್ ಇಟ್. ಇನ್ನು ಪಾರ್ಟಿಗೆ ಸಂಬಂಧಪಟ್ಟಂತೆ ಡೈಲಾಗ್ ರೈಟಿಂಗಿಗೆ ಈ ರೀತಿ 2 ಪ್ರಶ್ನೆಗಳಿರ್ತವೆ. ನೀವು ಯಾವುದೇ ಒಂದು ಡೈಲಾಗ್ಸನ್ನು ಬರಿಬೋದು ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ಮಿಸ್ಟರ್ ರವಿ ಮೇಟ್ಸ್ ಹಿಸ್ ಫಾದರ್ಸ್ ಫ್ರೆಂಡ್ ಮಿಸ್ಟರ್ ವರ್ಮಾ. ಮಿಸ್ಟರ್ ರವೀಸ್ ಫಾದರ್ ಇಸಂಟ್ ಎಟ್ ಹೋಮ್. ಮಿಸ್ಟರ್ ರವಿ ಸ್ಪೀಕ್ಸ್ ಟು ಮಿಸ್ಟರ್ ವರ್ಮಾ. ರೈಟ್ ಎ ಡೈಲಾಗ್ ಬಿಟ್ವೀನ್ ದೆಮ್ ಅಂತ ಇದೆ. ಸೊ ನೀವು ಡೈರೆಕ್ಟಾಗಿ ಡೈಲಾಗ್ಸನ್ನು ಬರಿಬೋದು, ಅಥವಾ ಇನ್ನೂ ಸಿಂಪಲ್ ಅಂದರೆ ಈ ರೀತಿ ಆಲ್ರೆಡಿ ಕೆಲವೊಂದಿಷ್ಟು ಡೈಲಾಗ್ಸನ್ನು ಅರ್ಧ ಇನ್ಫಾರ್ಮೇಷನ್ ಅಲ್ಲೇ ಇರುತ್ತೆ, ಅದನ್ನು ಬಳಸಿಕೊಂಡು ಕೂಡ ನೀವು ಡೈಲಾಗ್ಸನ್ನು ಬರಿಬೋದು. ನಿಮಗೆ ಸೆಕೆಂಡ್ ಒನ್ ಏನಿದೆಯೋ ಅದೇ ತುಂಬ ಈಸಿಯಾಗಿರುತ್ತೆ. ಸೊ ಟ್ರೈ ಟು ರೈಟ್ ದಿಸ್ ಒನ್, ಯಾಕೆಂದರೆ ಕ್ಲೂಗಳು ನಿಮಗೆ ಸಿಗ್ತವೆ ನೋಡಿ. ಇಲ್ಲಿ ಕಸ್ಟಮರ್ ಮತ್ತು ಶಾಪ್ಕೀಪರ್ ಮಧ್ಯೆ ಒಂದು ಕಮ್ಯುನಿಕೇಷನ್ ನಡೀತಾ ಇದೆ. ಇಲ್ಲಿ ಕಸ್ಟಮರ್ ಬಂದು ಅಂಗಡಿಗೆ ಕೇಳ್ತಾ ಇದ್ದಾನೆ ಶಾಪ್ಕೀಪರ್ ಹತ್ರ, ಎಕ್ಸ್ಕ್ಯೂಸ್ ಮಿ ಅಂತೇಳಿ ಡ್ಯಾಶ್ ಅಂತ ಇದೆ. ಇಲ್ಲಿ ಬರಿಬೇಕು. ಏನು ಬರಿಬೇಕು ಅಂತ ಶಾಪ್ಕೀಪರ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನೋಡಿ. ವಿ ಹ್ಯಾವ್ ಅನ್ರೂಲ್ಡ್ ನೋಟ್ಬುಕ್ ಆ್ಯಂಡ್ ರೂಲ್ ನೋಟ್ಬುಕ್. ಸೊ ಈ ರೀತಿ ಹೇಳ್ತಾ ಇದ್ದಾನೆ ಅಂದರೆ ಕಸ್ಟಮರ್ ಬಂದು ನೋಟ್ಬುಕ್ ಬಗ್ಗೆ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಒಂದು ಕ್ವಶನನ್ನು ಫ್ರೇಮ್ ಮಾಡಬೇಕು ನಾವು ಸ್ಟಾರ್ಟಿಂಗಲ್ಲಿ. ಕಸ್ಟಮರ್ ಏನು ಹೇಳ್ತಾನೆ, ಎಕ್ಸ್ಕ್ಯೂಸ್ ಮೀ, ಡೂ ಯು ಹ್ಯಾವ್ ನೋಟ್ಬುಕ್ಸ್ ಅಂತೇಳಿ ಒಂದು ಪ್ರಶ್ನೆಯಲ್ಲಿ ಫ್ರೇಮ್ ಮಾಡ್ಬೋದು. ಡೂ ಯು ಹ್ಯಾವ್ ನೋಟ್ಬುಕ್ಸ್ ಅಂತೇಳಿ ಕ್ವಶನನ್ನು ಕೇಳಿದಾನೆ ಅಂತ ಅಂದ್ಕೊಳ್ಳೋಣ. ಶಾಪ್ಕೀಪರ್ ಹೇಳ್ತಾನೆ, ಎಸ್ ಇದಾವೆ, ವಿ ಹ್ಯಾವ್ ರೂಲ್ಡ್ ಆ್ಯಂಡ್ ಅನ್ರೂಲ್ಡ್ ನೋಟ್ಬುಕ್ ಅಂತ ಇಲ್ಲಿ ಹೇಳ್ತಾ ಇರೋದು. ಆಸ್ಕಿಂಗ್ ಚಾಯ್ಸ್, ಯಾವುದು ಬೇಕು ನಿಮಗೆ ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಏನು ಮಾಡಬೇಕು, ವಿಚ್ ಒನ್ ಯು ವಾಂಟ್, ವಿಚ್ ನೋಟ್ಬುಕ್ಸ್ ಯು ವಾಂಟ್, ವಿಚ್ ನೋಟ್ಬುಕ್ಸ್ ಅಥವಾ ಬುಕ್ ಡೂ ಯು ವಾಂಟ್, ವಿಚ್ ನೋಟ್ಬುಕ್ ಡೂ ಯು ವಾಂಟ್ ಅಂತೇಳಿ ಕ್ವಶನನ್ನು ಫ್ರೇಮ್ ಮಾಡಬೇಕು. ಕಸ್ಟಮರ್ ಚಾಯ್ಸ್ ಮಾಡ್ತಾನೆ, ಇಲ್ಲಿ ಗಮನಿಸ್ಬೋದು ಎಕ್ಸ್ಪ್ರೆಸಿಂಗ್ ಚಾಯ್ಸ್ ಅಂತ ಇದೆ. ಸೊ ಇಲ್ಲಿ ಐ ವಾಂಟ್ ರೂಲ್ಡ್ ಅಥವಾ ಅನ್ರೂಲ್ಡ್ ಅಂತ ಬರಿಬೋದು. ಐ ವಾಂಟ್ ರೂಲ್ಡ್ ನೋಟ್ ಬುಕ್, ಈ ರೀತಿ ಕ್ವಶನನ್ನು ಫ್ರೇಮ್ ಮಾಡಿ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಅಂಕ ಸಿಗ್ತಾ ಹೋಗುತ್ತೆ. ಫಸ್ಟ್ ಫ್ರೇಮ್, ಸೆಕೆಂಡ್ ಫ್ರೇಮ್ ಮತ್ತು ಥರ್ಡ್ ಫ್ರೇಮ್ ಸೆಂಟೆನ್ಸ್ಗಳಿಗೆ ಒಂದೊಂದು ಅಂಕ. ಈಗ ಕೊನೆಗೆ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಗ್ರ್ಯಾಟಿಟ್ಯೂಡ್ ಅಂದರೆ ವಿದ್ಯಾರ್ಥಿಗಳಿಗೆ ಗಮನಿಸಿ, ಥ್ಯಾಂಕ್ ಯು ವೆರಿ ಮಚ್ ಅಂತೇಳಿ ಒಂದು ಸೆಂಟೆನ್ಸನ್ನು ನೀವು ಬರಿಬೋದು. ಕೇವಲ ಥ್ಯಾಂಕ್ ಯು ಬರೋದು ಸಾಕಾಗುತ್ತೆ. ಸ್ವಲ್ಪ ಸೆಂಟೆನ್ಸ್ ದೊಡ್ಡದಾಗಿರಲಿ. ಥ್ಯಾಂಕ್ ಯು ವೆರಿ ಮಚ್ ಅಂತೇಳಿ ಒಂದು ಸೆಂಟೆನ್ಸನ್ನು ಬರಿತೇವೆ. ಸೊ ಈ ರೀತಿಯ 4 ಸೆಂಟೆನ್ಸ್ ಬರೆದ್ರೆ ನಿಮಗೆ 4 ಅಂಕ ಸಿಗುತ್ತೆ. ಸೊ ಈ ರೀತಿಯ ಒಂದು ಪ್ರಶ್ನೆಗಳು ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರ್ತವೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ನಿಮಗೆ. ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಪ್ರಶ್ನೆಗಳು ಹೇಗೆ ಬರ್ತವೆ ಅಂತ ಅನ್ಲಿಕ್ಕೆ, ಅರ್ಥ ಆಗಲಿಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ವಿಡಿಯೋ ಶೇರ್ ಮಾಡಿ. ಯಾವುದಾದ್ರೂ ಗ್ರಾಮರ್ ಟಾಪಿಕ್ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಆ ಟಾಪಿಕ್ಕನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಆ ಗ್ರಾಮರ್ ಟಾಪಿಕನ್ನು ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.